ಉದ್ಯಾನವನ ಜನಸಾಮಾನ್ಯರಿಗೆ ನೆಮ್ಮದಿ ತಾಣ. ಆದರೆ ಈಚೆಗೆ ಪಾರ್ಕ್ಗಳ ಭೇಟಿ ಸಮಯ ವಿಸ್ತರಿಸಿದ್ರಿಂದ ಅನಧಿಕೃತ ಚಟುವಟಿಕೆ ಹೆಚ್ಚಾಗ್ತಿವೆ. ಅದಕ್ಕೆ ಬ್ರೇಕ್ ಹಾಕಲು ಜಿಬಿಎ ಮುಂದಾಗಿದೆ. ಪಾರ್ಕ್ ಸಮಯ ವಿಸ್ತರಣೆಯಿಂದ ಅಕ್ರಮ ಚಟುವಟಿಕೆ. ಜಿಬಿಎ ಅಡಿಯ 5 ಪಾಲಿಕೆಗಳ ಪಾರ್ಕ್ ವೇಳೆ ಪರಿಷ್ಕರಣೆ. ನಿತ್ಯ ಬೆಳಗ್ಗೆ ಸಂಜೆ ಪಾರ್ಕ್ಗಳು ಎಲ್ಲಾ ವಯೋಮಾನದವರಿಂದ ತುಂಬಿರ್ತವೆ. ಪಾರ್ಕ್ಗಳಿಗೆ ಬಂದ್ರೆ ಜನರಲಿ ಅದೇನೋ ಲವಲವಿಕೆ, ಜೀವನೋತ್ಸಾಹ. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜಿಬಿಎ ಅಡಿಯ ಎಲ್ಲಾ ಪಾರ್ಕ್ಗಳಲ್ಲೂ ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆಯವರೆಗೂ ಸಮಯ ವಿಸ್ತರಿಸಿದ್ರು. ಆದರೆ ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯ ಪಾರ್ಕ್ಗಳಲ್ಲಿ ಬೆಳಗ್ಗೆ 5ರಿಂದ 11 ಹಾಗೂ ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಅವಕಾಶ ನೀಡಿ ಸುತ್ತೋಲೆ ಹೊರಡಿಸಲಾಗಿದೆ. ಈ ಮಧ್ಯದಲ್ಲಿ ಲೀನ್ ಪೀರಿಯಡ್ ಏನಾಗುತ್ತೆ, ಯಾರೂ ಇರಲ್ಲ. ಆವಾಗ ಅದು ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳು, ಕೆಲವು ಅನೈತಿಕ ಚಟುವಟಿಕೆಗಳಾಗುವಂಥ ವಿಚಾರಗಳು, ಮತ್ತು ಸ್ಥಳೀಯರಿಗೆ ಅದರಿಂದ ಸ್ವಲ್ಪ ಎಂಬರಾಸ್ಮೆಂಟ್ ಆಗುವಂಥ ವಿಚಾರಗಳು ಬರ್ತಾ ಇದೆ ಅಂತ ನಮಗೆ ಲಿಖಿತವಾಗಿ ಮನವಿ ಕೊಟ್ಟಿದ್ದರು. ಕೆಲವು ಶಾಸಕರು ಕೂಡ ಅದನ್ನು ಒತ್ತಾಯ ಮಾಡಿದರು. ಪಾರ್ಕ್ಗಳನ್ನ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿರಂತರ ತೆರೆದ್ರೆ ಅನಧಿಕೃತ ಚಟುವಟಿಕೆಗಳು ಮುಜುಗರ ತಂದೊಡ್ಡುವ ಘಟನೆ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿ ಬಂದಿದ್ವು. ಅದಕ್ಕಾಗಿ ದಕ್ಷಿಣ ಪಾಲಿಕೆ ಆಯುಕ್ತರು ಸಮಯ ವಿಸ್ತರಣೆಗೆ ಬ್ರೇಕ್ ಹಾಕಿದ್ದಾರೆ. ಸಾರ್ವಜನಿಕರು ಸಹ ಇದನ್ನ ಸ್ವಾಗತಿಸುತ್ತಿದ್ದಾರೆ. ಬೆಳಗಿನ 10 ಗಂಟೆ ಮೇಲೆ ಅಷ್ಟು ವೀಕೆಂಡ್ ಬಿಟ್ಟರೆ ಬೇರೆ ಟೈಮಲ್ಲಿ ಜನ ಇರೋದಿಲ್ಲ. ಬೇರೆ ಬೇರೆ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ನಿಗಾ ಇಡೋರ್ಗೂ ತುಂಬ ಕಷ್ಟ ಇದು ಅಂತ ನಮ್ಮ ಅಭಿಪ್ರಾಯ. ಬಹುತೇಕ ಪಾರ್ಕ್ಗಳಲ್ಲಿ ಭದ್ರತಾ ಸಿಬ್ಬಂದಿ ಇಲ್ಲ. ಸಮಯ ನಿಗದಿ ಜತೆ ಜಿಬಿಎ ಭದ್ರತಾ ಸಿಬ್ಬಂದಿ ನೇಮಿಸುವ ಬಗ್ಗೆಯೂ ಗಂಭೀರವಾಗಿ ಚಿಂತಿಸಬೇಕಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.